ಅವರಿಬ್ರು ಮದುವೆಯಾಗಿ 15 ವರ್ಷ ಆಗಿತ್ತು. ದೇಹ ಎರಡು ಜೀವ ಒಂದು ಎನ್ನುವಂತೆ ಸಂಸಾರ ಮಾಡ್ತಿದ್ರು. ನಿನ್ನೆ ರಾತ್ರಿ ತುಳಸಿ ಪೂಜೆ ಮಾಡಿದವರು ಖುಷಿಯಾಗೇ ಇದ್ರು. ಆದರೆ ವಿಧಿ ಮೋಸದಾಟಕ್ಕೆ ಗಂಡ ಹೆಂಡತಿ ಒಂದೇ ದಿನ ಬಲಿಯಾಗಿದ್ದಾರೆ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಅತ್ಯಂತ ಪವಿತ್ರ ಸಂಬಂಧ ಅಂತಾರೆ. ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿಯೋ ದಂಪತಿ 7 ಜನ್ಮದಲ್ಲೂ ಜೊತೆಯಾಗಿರ್ತೀನಿ ಅಂತ ಆಣೆ ಮಾಡಿರ್ತಾರೆ. ಕಷ್ಟವೇ ಬರಲಿ ಸುಖವೇ ಇರಲಿ ಎಲ್ಲಾ ಸಮಯದಲ್ಲೂ ಒಬ್ರಿಗೊಬ್ರು ನೆರಳಾಗಿರ್ತೀವಿ ಅಂತ ಗುರು ಹಿರಿಯರ ಮುಂದೆ 7 ಹೆಜ್ಜೆ ಇಡ್ತಾರೆ. ಆದ್ರೆ ಈಗೀಗ 7 ಜನ್ಮ ಇರ್ಲಿ 7 ತಿಂಗಳು ನೆಟ್ಟಗೆ ಬಾಳ್ತಿಲ್ಲ. ಗಂಡ ಸರಿ ಇಲ್ಲ ಅಂತಾನೋ ಹೆಂಡತಿ ಹೊಂದಾಣಿಕೆಯಾಗ್ತಿಲ್ಲ ಅಂತಾನೋ ಮದುವೆ ಅನ್ನೋ ಸಂಬಂಧವನ್ನೇ ಮುರಿದುಕೊಳ್ತಿದ್ದಾರೆ. ಆದ್ರೆ ಇವರಿಬ್ಬರ ಕಥೆ ಕೇಳಿದ್ರೆ ನಿಜಕ್ಕೂ ಕಣ್ಣಾಲಿಗಳು ತುಂಬಿ ಹೋಗ್ತವೆ. ಬದುಕಿನುದ್ದಕ್ಕೂ ಜೊತೆಯಾಗಿರ್ತೀವಿ ಅಂದವರು ಸಾವಲ್ಲೂ ಜೊತೆಯಾಗಿ ಹೆಜ್ಜೆ ಹಾಕಿದ್ದಾರೆ. ಗಂಡನ ಸಾವಿನ ಸುದ್ದಿ ಕೇಳ್ತಿದ್ದಂತೆ ಪತ್ನಿ ಕೂಡ ದುರಂತ ಅಂತ್ಯ ಕಂಡಿದ್ದಾಳೆ. ಖುಷಿಯಾಗಿ ತುಳಸಿ ಪೂಜೆ ಮಾಡಿದವರಿಗೆ ಸಾವಿನ ಬಲೆ. ಗಂಡನ ಸಾವಿನ ಸುದ್ದಿ ಕೇಳಿ ಒಡೆದು ಹೋಯ್ತು ಪತ್ನಿ ಹೃದಯ. ಸಾವು ಅನ್ನೋದು ಹೇಗೆಲ್ಲ ಬರುತ್ತೆ ನೋಡಿ. ಗಂಡ ಹೆಂಡತಿ ಅನ್ನೋ ಪದಕ್ಕೆ ಇವರಿಬ್ರು ಅನ್ವರ್ಥ ನಾಮದಂತಿದ್ರು. ಜೀವನದ ಕೊನೆ ಕ್ಷಣದವರೆಗೂ ಒಟ್ಟಾಗಿರೋಣ ಅಂತ ಭಾಷೆ ಮಾಡಿದ್ರು. ಗಂಡ ಹೆಂಡತಿ ಮಕ್ಕಳು ನೆಮ್ಮದಿಯ ಸಂಸಾರ. ಸ್ವರ್ಗಕ್ಕೆ ಕಿಚ್ಚು ಹಂಚುವತ್ತಿತ್ತು ಇವರ ಕುಟುಂಬ. ಹೀಗಾಗಿಯೋ ಏನೋ ಆ ಭಗವಂತನ ಕಣ್ಣು ಇವರ ಮೇಲೆ ಬಿದ್ದಿದೆ. ನಿನ್ನೆ ರಾತ್ರಿವರೆಗೂ ಖುಷಿಯಾಗಿದ್ದವರ ಬಾಳಲ್ಲಿ ವಿಧಿ ಮೋಸದಾಟವಾಡಿದೆ. ಇವರ ಹೆಸರು ಶಶಿಧರ ಪತ್ತಾರ ಅಂತ. ಈ ಹೆಣ್ಮಗಳ ಹೆಸರು ಸರೋಜಿನಿ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದವರು. ನಿನ್ನೆ ರಾತ್ರಿ ಕುಟುಂಬಸ್ಥರೆಲ್ಲ ಸೇರ್ಕೊಂಡು ತುಳಸಿ ಪೂಜೆ ಮಾಡಿದ್ರು. ನಂತರ ಎಲ್ಲರೂ ಒಟ್ಟಿಗೆ ಕೂತು ಊಟವನ್ನೂ ಮಾಡಿದ್ರು. ಆದ್ರೆ 11 ಗಂಟೆ ಸುಮಾರಿಗೆ ಶಶಿಧರ್ ಅವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಮಾರ್ಗ ಮಧ್ಯೆ ಹೃದಯಾಘಾತದಿಂದ ಶಶಿಧರ್ ಉಸಿರು ಚೆಲ್ಲಿದ್ರು. ಯಾವಾಗ ಗಂಡನ ಸಾವಿನ ಸುದ್ದಿ ಸರೋಜಿನಿ ಕಿವಿಗೆ ಬಿತ್ತೋ ನಾನು ಆಸ್ಪತ್ರೆಗೆ ಹೋಗ್ತೀನಿ, ಗಂಡನ ಮುಖ ನೋಡ್ಬೇಕು ಅಂತ ಪಟ್ಟು ಹಿಡಿದಿದ್ರು. ಹೀಗಾಗಿ ಕುಟುಂಬಸ್ಥರು ಸರೋಜಿನಿಯನ್ನೂ ಕರ್ಕೊಂಡು ಹೋಗಿದ್ರು. 1 ಗಂಟೆಯ ಹಿಂದಷ್ಟೇ ಖುಷಿಯಾಗಿದ್ದ ಗಂಡ ಈಗ ಹೆಣವಾಗಿ ಮಲಗಿದ್ದನ್ನ ಕಂಡು ಅಲ್ಲೇ ಕುಸಿದು ಬಿದ್ದಿದ್ದಾರೆ. ಏನಾಯ್ತು ಅಂತ ನೋಡೋದ್ರೊಳಗೆ ಸರೋಜಿನಿಗೂ ಹೃದಯಾಘಾತವಾಗಿ ಉಸಿರು ಚೆಲ್ಲಿದ್ದಾರೆ. ಇಂಥ ದುರ್ದೈವ ಘಟನೆ ನಡಿಬಾರ್ದಾಗಿತ್ತು, ನಡೆದಿದೆ. ಆದ್ರೂ ಸಾವಿನಲ್ಲೂ ಒಂದಾದ ದಂಪತಿಗಳು ಉದಾಹರಣೆಗೆ ಇದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರೋದು. ನಾವು ಸಿನಿಮಾದಲ್ಲಿ ನೋಡಿದೆವು, ಧಾರಾವಾಹಿಯಲ್ಲಿ ನೋಡಿದೆವು, ಹಿಂದೆ ಪುರಾಣದಲ್ಲಿ ಕೇಳುವು, ಪತಿ ಸಮಾಗಮ ಅಂತ ಹೇಳಿ ಅವಾಗ ಹಿಂದೆ ಕೇಳ್ತಿದ್ದೆವು. ಈಗ ಸ್ವಂತ ಪತಿ ಕೂಡಾನೇ ಸತಿ ಸಾವನ್ನಪ್ಪಿದ್ದಾಳೆ. ಇದು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ತುಂಬಲಾರದಂತ ನಷ್ಟ ಆಗಿದೆ. ತುಳಸಿ ಪೂಜೆ ದಿನವೇ 3 ಅಕ್ಕ ತಂಗಿಯರ ಸಾವು. 15 ವರ್ಷದಿಂದೆ ಮದುವೆಯಾದ ದಂಪತಿಗೆ 2 ಮುದ್ದಾದ ಮಕ್ಕಳಿದ್ದಾರೆ. ಒಬ್ಬ ಮಗ 8ನೇ ತರಗತಿ ಓದ್ತಿದ್ರೆ ಮತ್ತೊಬ್ಬ 6ನೇ ಕ್ಲಾಸ್. ಆದ್ರೀಗ ಮಕ್ಕಳನ್ನ ಬಿಟ್ಟು ಹೆತ್ತವರು ಸಾವಿನ ಮನೆ ಸೇರಿದ್ದಾರೆ. ಕಾಕತಾಳೀಯವೋ ಏನೋ ಗೊತ್ತಿಲ್ಲ. ಸರೋಜಿನಿ ಕುಟುಂಬದಲ್ಲಿ ಅಚ್ಚರಿಯ ಅವಘಡಗಳು ಮೇಲಿಂದ ಮೇಲೆ ಸಂಭವಿಸಿಯಂತೆ. ಮೃತ ಸರೋಜಿನಿ ಹೆತ್ತವರಿಗೆ ಒಟ್ಟು 5 ಜನ ಹೆಣ್ಮಕ್ಳು. ಇದರಲ್ಲಿ ಸರೋಜಿನಿ ಸೇರಿ 3 ಹೆಣ್ಮಕ್ಳು ಈಗಾಗಲೇ ಮೃತಪಟ್ಟಿದ್ದಾರೆ. ಅಚ್ಚರಿ ಸಂಗತಿ ಅಂದ್ರೆ ಎಲ್ರೂ ಕೂಡ ತುಳಸಿ ಪೂಜೆ ಸಂದರ್ಭದಲ್ಲೇ ಮೃತಪಟ್ಟಿದ್ದಾರಂತೆ. ಇಲ್ಲ, ಅವಲ್ಲಿ ಒಂದಾಗ್ಯಾರ ಅವರು. ಯಾಕಂದ್ರ ಗಂಡ ಮೊದಲು ತೀರ್ಕೊಂಡ. ಆ ಸುದ್ದಿ ಕೇಳಕ್ಕೆ ಸರ್ಪ್ರೈಸ್ ಆಗಿ ಆಕಿನೂ ತಾನು ಜೀವ ಹೋಗ್ಬಿಟ್ಟೈತ್ರಿ. ಫಸ್ಟ್ ಶಶಿಧರ್ ಮನೋಹರ್ ಪತ್ತಾರ್ ಇವ್ರ ಜೀವ ಆಯ್ತು. ಆ ನಂತರ ಅದ ಸಾವಿನ ಸುದ್ದಿ ಕೇಳಿ ಆ ತಾಯಿನೂ ಸರೋಜಿನಿ ಆಕಿನೂ ತೀರ್ಕೊಂಡಳು. ಲೋ BP ಅಥವಾ ಏನಂತ ಗೊತ್ತಾಗ್ಲಿಲ್ಲ. ಅವೆಲ್ಲ ಮುಟ್ಟಿ ನೋಡಿದ್ವಿ, ಬೌಡಿ ಎಲ್ಲ ಕೋಲ್ಡ್ ಆಗಿತ್ತು. ಹಿಂಗಾಗಿ ಆಕಿಗೆ ಏನು ದುಃಖ ಆಯ್ತು, ಗಂಡನ ಸಾವದ ಹಿಂಗೆ ಯಾಕಾತು ಅಂತೇಳಿ ಮಾನಸಿಕ ಆಯ್ತು ಗೊತ್ತಾಗ್ಲಿಲ್ಲ ನಮಗ. ಮತ್ತೆ 2 ನೋಡಿದ್ರೆ ಅವ್ರು ಬಹಳ ಅನ್ಯೋನ್ಯವಾಗಿದ್ರು ಇಬ್ರು. ಗಂಡ ಹೆಂಡತಿ ಯಾವುದೇ ತರ ಜಗಳ ಕಲ ಏನು ಇದ್ದಿದ್ದಿಲ್ಲ. ಒಟ್ನಲ್ಲಿ ಇವರ ಆಯಸ್ಸು ಇದ್ದಿದ್ದೇ ಇಷ್ಟೋ ಅಥವಾ ವಿಧಿಯಾಟವೇ ಹೀಗಿದೆಯೋ ಗೊತ್ತಿಲ್ಲ. ಹೆತ್ತವರೇನೋ ಸಾವಿನ ಮನೆ ಸೇರ್ಕೊಂಡ್ರು. ಆದ್ರೆ 2 ಮಕ್ಕಳಿಗೆ ಯಾರು ದಿಕ್ಕು? ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ.